ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ಬ್ಲಾಗ್. ಎಲ್ಲ ಲೈಟಿಂಗ್ಸು ಕೂಡ ನೋಡಿದ್ದೀನಿ ನಾನು. ಈ ಸಲ ಅಂತೂ ಯಾವುದನ್ನು ಮಿಸ್ ಮಾಡಿಲ್ಲ. ಫಸ್ಟು ದಿನ ನಾವು ಹಾರ ಮೇಳಕ್ಕೆ ಹೋಗಿದ್ದೋ, ಮತ್ತು ಹಾಗೆ ಲಾಸ್ಟ್ ಡೇ ಅಲ್ಲ, ಶುಕ್ರವಾರ ಮತ್ತು ಹಾರ ಮೇಳಕ್ಕೆ ಹೋದೋ. ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನಿಸ್ತಾಯಿತ್ತು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಬನ್ನಿ ಮಂಟಪ ಹತ್ರ ಹೋಗಿ ಕೊನೆ ಲೈಟಿಂಗ್ಸ್ ಅದೊಂದಿತ್ತು, ಅದೊಂದು ನೋಡಿರಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಅದಾದಮೇಲೆ 10:30ಗೆ ಹಾರ ಮೇಳದ ಹತ್ರ ಬಂದೋ. ಬಟ್ ಅಲ್ಲಿ ತುಂಬ ಕ್ರೌಡ್ ಇತ್ತು. 11 ಗಂಟೆಗೆ ಕ್ಲೋಸ್ ಆಗುತ್ತೆ ಅನ್ನೋ ಕಾರಣ ಬಿಡ್ತಾ ಇಲ್ಲ. ಹಾಗೆ ಹೇಗೋ ಮಾಡಿ ರಿಕ್ವೆಸ್ಟ್ ಮಾಡಿ ಪೊಲೀಸ್ ಅವ್ರ ಹತ್ರ ಬಿಡಿಸ್ಕೊಂಡು ಒಳಗಡೆ ಹೋದೋ. ಫಸ್ಟ್ ಹೋಗಿದ್ದೆ ನಾವು ಜೋಳದ ರೊಟ್ಟಿ ಟೇಸ್ಟ್ ಮಾಡೋಕ್ಕೆ. ಸಖತ್ತಾಗಿತ್ತು ಜೋಳದ ರೊಟ್ಟಿ ಕೂಡ. ಅದಾದಮೇಲೆ ನನ್ನ ಮಗ ಐಸ್ ಕ್ರೀಮ್ ಕೇಳ್ದ. ಅವ್ನು ಬೇರೆನೇನು ತಿನ್ನಲ್ಲ, ಈ ಥರ ಬಿಟ್ಟರೆ ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಒಂದು ಐಸ್ ಕ್ರೀಮ್ ತೊಗೊಟ್ಟು ನಾನು ಕೂಡ ಒಂದು ಚಾಕೋಬಾರ್ ತೊಗೊಂಡು ತಿಂತಾ. ಅದಾದಮೇಲೆ ನೆಕ್ಸ್ಟು ನಮ್ಮ ಹರಿಹರ ಹೋಟೆಲ್ದು ದೋಸೆ ತೊಗೊಂಡು ಟೇಸ್ಟ್ ಮಾಡಿದ್ರು. ಸಖತ್ತಾಗಿತ್ತು. ಅದಾದಮೇಲೆ ಪುಳಿಯೋಗರೆ ಟೇಸ್ಟ್ ಮಾಡ್ತಾಯಿದ್ದೀವಿ. ಮೇಲ್ಕೋಟೆ ಪುಳಿಯೋಗರೆ ತುಂಬ ಚೆನ್ನಾಗಿತ್ತು. ಅಲ್ಲಿಗೆ ಲೈಟ್ ಎಲ್ಲ ಆಫ್ ಆಯಿತು. 11 ಗಂಟೆ ಆಗೇ ಹೋಯಿತು. ಬೇರೆ ಏನು ಟೇಸ್ಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಇದು ಶನಿವಾರ ಭಾನುವಾರ ಕ್ಲೋಸ್ ಆಗುತ್ತೆ ಹಾರ ಮೇಳ. ಅಲ್ಲೇ ಕೇಳಿದೆ ನಾನು ಯಾವತ್ತು ಕ್ಲೋಸ್ ಆಗುತ್ತೆ ಅಂತ. ಶನಿವಾರ ಭಾನುವಾರ ಅಂತ ಹೇಳಿದ್ರು. ಯಾರಾದ್ರೂ ಕೂಡ ಆಸೆ ಇದ್ದರೆ ಹಾರ ಮೇಳಕ್ಕೆ ಹೋಗಬೇಕು ಅನ್ನೋರು ಆಸೆ ಇದ್ದರೆ ದಯವಿಟ್ಟು ಬೇಗ ಹೋಗಿ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ನಿಮ್ಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಟೇಸ್ಟ್ ಮಾಡಿಕೊಂಡು ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.